औराद तालुके के नारायणपुर निवासी मल्लिकार्जुन के पिता बाबूराव 5 अगस्त 2018 को कृषि यंत्रों का कार्य आदेश प्राप्त करने के लिए औराद तालुके के सहायक कृषि निर्देशक के कार्यालय गए थे। जब वे कृषि यंत्रों का कार्य आदेश प्राप्त करने के लिए कृषि निर्देशक के कार्यालय गए तो वे कृष्णा नामक एक अधिकारी के पास गए और जब उन्होंने पंजीकरण पिन मांगा तो उस तकनीकी अधिकारी ने उन्हें अपशब्द कहे और कहा कि क्या मैं तुम्हारे पिता का कर्मचारी हूं, और साथ ही वे मल्लिकार्जुन के पिता बाबूराव पर हमला करने की कोशिश कर रहे हैं। इसका पूरा वीडियो रिकॉर्ड मल्लिकार्जुन के पिता बाबूराव के पास उपलब्ध है। किसानों को भारत की रीढ़ कहा जाता है, लेकिन जब वे किसानों की शिकायत करने के लिए कार्यालय जाते हैं तो वे उन पर हमला करने की कोशिश करते हैं। तो जब किसान मुसीबत में हो तो वे किसके पास जाए? अब मल्लिकार्जुन बाबूराव ने न्याय के लिए माननीय सहायक कृषि निर्देशक औराद को एक पत्र सौंपा है। पत्र की प्रतिलिपि माननीय संयुक्त कृषि निर्देशक बीदर, माननीय उप कृषि निर्देशक बीदर और पुलिस उप निरीक्षक औराद को भी सौंपी गई है। यदि उक्त अधिकारी के विरुद्ध उचित कानूनी कार्रवाई की जाती है और उन्हें नौकरी से बर्खास्त नहीं किया जाता है तो रैत मोर्चा आने वाले दिनों में उनके कार्यालय का घेराव कर संघर्ष करेगा। औराद से केपी न्यूज के संवाददाता तालीम पाशा की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ನಾ ಎಲ್ಲಿಗೂ ಹೋಯ್ತಾನ ಮನೆ ಕೂಡ್ತಾನ ಗೋಷ್ಠಿ ಮೇಲೆ ಹೋಗ್ತಾನ ಗೋಷ್ಠಿ ಮಗ ಅರೆ ಮನೆ ಕೂಡಂತ ನನಗೆ ಇವ ಯಾರು ಸಹಾಯಕ ಕೃಷಿ ನಿರ್ದೇಶಕರು ಔರಾದ ಕಚೇರಿಯಲ್ಲಿ ರೈತರು ಮತ್ತು ನಾರಾಯಣಪುರ ಗ್ರಾಮದ ರೈತರು ಮತ್ತು ನಮ್ಮ ಕೃಷಿಯಾದ ಶ್ರೀಕೃಷ್ಣ ಅವರು ಏನಾದರೂ ಸ್ವಲ್ಪ ಮಾತಿನ ಚಕಮಕಿ ನಡೆದು ಸ್ವಲ್ಪ ಅತಿರೇಕದ ಹಂತಕ್ಕೆ ಹೋಗಿರ್ತಾರೆ. ನಾವು ಅವತ್ತಿನ ದಿವಸ ಮೊನ್ನೆ ಜಂಟಿ ಕೃಷಿ ಜೊತೆ ಕಮಲಗಢ ತಾಲೂಕಿನ ಹುಬ್ಬಳ್ಳಿಯಲ್ಲಿ MI ಮೈಕ್ರೋ ಇರಿಗೇಷನ್ ಮೊಬೈಲ್ ಅಡಿಟ್ ಕಾರ್ಯದಲ್ಲಿ ನಿರತರಾಗಿದ್ದರು. ಫೋನ್ ಮುಖಾಂತರ ನಮಗೆ ರೈತರು ಸಹ ಕಾಂಟ್ಯಾಕ್ಟ್ ಮಾಡಿದ್ರು. ಸರ್, ಈ ರೀತಿ ನಿಮ್ಮ ಕಚೇರಿಗೆ ಬಂದಿದ್ದೀನಿ ನಾನು, ಬಟ್ ಇಲ್ಲಿ ಅಧಿಕಾರಿ ನಮಗೆ ಸ್ವಲ್ಪ ವರ್ತನೆ ಸರಿ ಅನಿಸಲಿಲ್ಲ, ಹಾಗಾಗಿ ತಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ನನಗೂ ಫೋನಲ್ಲಿ ಮಾತಾಡಿದ್ರು. ನಾನು ಅವರಿಗೆ ನಿಮ್ದೇನಾದ್ರು ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇದ್ದರೆ ನಾನು ಮರುದಿವ್ಸ ಕಚೇರಿಗೆ ಬರ್ತೀನಿ, ನನ್ನ ಭೇಟಿಯಾಗಿ ನಿಮ್ದೇನು ಕೆಲಸಗಳಿದ್ದವು ಏನದ ಮಾರ್ಗಸೂಚಿ ಪ್ರಕಾರ ಅದಕ್ಕೆ ಮಾಡಿಕೊಡ್ಲಿ ಅಂತ ನಾನು ಅವರಿಗೆ ಫೋನ್ ಮುಖಾಂತರ ಮಾತಾಡಿದೆ. ನಂತರ ಮರುದಿವಸ ಏನಂದ್ರೆ ಅವರು ಏನು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಇವರು ಅಧಿಕಾರಿಯೂ ಸಹ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದರು. ನಂತರ ಅವರಿಬ್ಬರು ಒಪ್ಪಂದದ ಮೇರೆಗೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ ಕೇಸು. ಅದೇ ರೀತಿ ನಾವು ನಮ್ಮ ಕೃಷಿ ಅಧಿಕಾರಿಗೂ ಸಹ ಯಾರ್ಯಾರು ರೈತರು ನಮ್ಮ ಕಚೇರಿಗೆ ಬಿಟ್ಟಿದ್ದಾರೆ ಅವರು ಅತಿರೇಕದಿಂದ ವರ್ತನೆ ಮಾಡಿದ್ರು. ತಾವು ಸಭ್ಯತೆಯಿಂದ ವರ್ತಿಸಿ ಏನು ಮಾರ್ಗಸೂಚಿ ಪ್ರಕಾರ ಸರ್ಕಾರ ಸೌಲಭ್ಯ ಕೊಡಬೇಕು, ರೈತರಿಗೆ ಆ ರೀತಿ ಸೌಲಭ್ಯ ಕೊಡಬೇಕಂತ ಈಗಲೇ ನಾನು ಏನದ ನಂದು ಚೇಂಬರಿಗೆ ಕರೆಸಿ ಅವರು ನಾನು ತಿಳುವಳಿಕೆಯನ್ನು ಹೇಳಿದ್ದೀನಿ ಮತ್ತು ತಿಳುವಳಿಕೆ ಪತ್ರವನ್ನು ನೀಡಿದ್ದೀನಿ. ಮುಂದಿನ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಈ ರೀತಿ ಒಂದು ಯಾವುದೇ ಒಂದು ಅತಿರೇಕದ ವರ್ತನೆ ಆಗಲಾರ್ದಂಗೆ ಮುಂದೆ ನಾವು ನೋಡಬೇಕಂತ ಈ ಮೂಲಕ ನಾವು ಕೇಳಿಕೊಳ್ತೀವಿ. ಸರ್, ರೈತರು ನಮ್ಗೆ ಏನಾದರೂ ಒಂದು ಮಾಧ್ಯಮಕ್ಕೆ ಏನದಂದ್ರು ನಮ್ಗೆ ಅನೌಷಧ ಮಾಡ್ಯಾರ, ಒಂದು ಪಿನ್ ಕೇಳಿದ್ರು ನಮ್ಗೆ ಏನದಂದ್ರು ಅಧಿಕಾರಿ ಅನೌಷಧ ಮಾತಾಡ್ಯಾರಂತ ಅವರು ಹೇಳಿಕೆ ಕೊಟ್ಟಾರೆ ಸರ್. ಅದೇ ರೈತರು ಹೇಳಿಕೆ ಕೊಟ್ಟಿದ್ದಾರಂತೆ. ಇವರು ಸಹ ನನ್ನ ಜೊತೆ, ನಾನು ನನ್ನ ಚೇಂಬರಿಗೆ ಕೃಷಿ ಅಧಿಕಾರಿ ಕೃಷ್ಣ ಜೊತೆ ಚರ್ಚೆ ಮಾಡಿದಾಗ ಅವರು ನನ್ನ ಜೊತೆ ಅತಿರೇಕದಿಂದ ವರ್ತನೆ ಮಾಡಿದ್ದಾರೆ ಸರ್. ಅವರು ಅತಿರೇಕದ ವರ್ತನೆ ನಾನು ಸ್ವಾಭಾವಿಕವಾಗಿ ವರ್ತನೆ ಮಾಡಿದ್ದೇನೆ ಅಂತ ಅವರು ಸಹ ಹೇಳಿದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ ನೋಡ್ಕೊಳ್ಬೇಕಂತ ಅವ್ರಿಗೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ, ತಿಳುವಳಿಕೆ ಪತ್ರವನ್ನು ನೀಡಿದ್ದೇನೆ. ಸರ್, ಈಗ ಕಾಲೇಜು ಓದ್ಯೋದು ಸರಿ ಅದ ಅಧಿಕಾರಿ ಇಲ್ಲ, ಅವ್ರದ್ದು ಸ್ವಲ್ಪ ದುರ್ವರ್ತನೆ ಮಾಡಿದರೆ ಅಂತ ಇವರು ಹೇಳ್ತಾ ಇದ್ದಾರೆ. ಇವರು ಸರ್ ಅವರು ನಮಗೆ ಸ್ವಲ್ಪ ದುರ್ವರ್ತನೆ ಮಾಡಿದರು, ಆ ಹಂತಕ್ಕೆ ಏನಾರ ಮೀರಂಗೆ ಅವರು ವರ್ತನೆ ಮಾಡಿಕೊಂಡರು. ಆ ಸಂದರ್ಭದಲ್ಲಿ ನಾನು ವರ್ತನೆ ಮಾಡಿದ್ದೇನೆ. ಮುಂದೆ ಈ ರೀತಿ ಪುನರಾವರ್ತನೆ ಮಾಡೋದಿಲ್ಲ, ಸೌಮ್ಯವಾಗಿ ವರ್ತಿಸ್ತೀನಿ ಅಂತ ಅವರು ರೈತರು ದೂರು ಕೊಟ್ಟರು ಸರ್. ದೂರು ಕೊಟ್ಟಿದ್ದಾರೆ. ಏನಂತ ಕೊಟ್ಟರು ಸರ್? ಅದೇ ರೀತಿ ಕಚೇರಿಯಲ್ಲಿ ಬಂದಾಗ ವರ್ತನೆ ನಾನು ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. ಈಗ ನಾವು ನಮ್ಮ ಕಚೇರಿಯಲ್ಲಿ ಸೂಪ್ರಿಟೆಂಡೆಂಟ್ ಇರ್ತಾರೆ, ಅವ್ರ ಜೊತೆ ನಾವೊಂದು ಮೀಟಿಂಗ್ ಮಾಡಿ ಮತ್ತು ಪ್ರೊಸೀಡಿಂಗ್ಸ್ ಮಾಡಿ ಒಂದು ಸ್ಮಾಲ್ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಮತ್ತು ಮೇಲಾಧಿಕಾರಿಗಳಿಗೆ ನಾವು ಸಲ್ಲಿಸ್ತೀವಿ. ಅವ್ರಿಗೆ ಏನಂತ ತಿಳುವಳಿಕೆ ಪತ್ರ ತಿಳುವಳಿಕೆ ಪತ್ರ ಏನಂತ ಕೊಟ್ಟರು ಸರ್? ಅದೇ ರೀತಿ ರೈತರಿಗೆ ಬಂದಾಗ ಸೌಮ್ಯವಾಗಿ ವರ್ತನೆ ಮಾಡಿರಿ, ಅವರು ಅತಿರೇಕಕ್ಕೆ ಹೋದ್ರು ನೀವು ಅವ್ರ ಜೊತೆ ಈಕ್ವಲಿ ರಿಯಾಕ್ಟ್ ಮಾಡಬೇಡ್ರಿ, ಏನಾದರೂ ನಿಮ್ಮ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಡ್ರಿ. ಆಮೇಲೆ ರೈತರು ನಿಮ್ದು ಏನೇ ಸಮಸ್ಯೆ ನಿಮಗೆ ಸ್ಪಂದನೆ ಮಾಡಲಿಕ್ಕಾಗಿಲ್ಲ ಅಂದರೆ ಮೇಲಾಧಿಕಾರಿಗೆ ಸಂಪರ್ಕ ಮಾಡಿರಂತ ನೀವು ತಿಳಿಸೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಹಂತದಲ್ಲಿ ಅದು ಪರಿಹಾರ ಇದ್ದರೆ ಪರಿಹಾರ ಕೊಡಿ, ಇಲ್ಲಾಂದ್ರೆ ಮೇಲಾಧಿಕಾರಿಗೆ ತಾವು ಚರ್ಚೆ ಮಾಡ್ಬೋದು ಅಂತ ಸೌಮ್ಯವಾಗಿ ಅವ್ರ ಜೊತೆ ವರ್ತನೆ ಮಾಡ್ಬೋದು ಅಂತ
ಸರ್ ನಾ ಮಲ್ಲಿಕಾರ್ಜುನ್ ನಾರಾಯಣಪುರದಿಂದ ಮಾತಾಡ್ಲತ್ತೀನಿ ರೀ. ಇಲ್ಲಿ ನಂದು ಟ್ರಾಕ್ಟರ್ ಅಲ್ಲಿತ ಒಂದು ರಾಶಿ ಮಷಿನ್ ತೊಗೋಬೇಕಂತ ಹೇಳಿ ನಾ ಅಲ್ಲೆಲ್ಲ ಫೈಲ್ ಮಾಡ್ಕೊಂಡು ಡಿ ಮಾಡ್ಕೊಂಡು ನಾ ಅಲ್ಲಿ ಮೇಡಮ್ ಅವರೆಲ್ಲ ಸಿಗ್ನೇಚರ್ ಮಾಡಿಕೊಟ್ಟಿದ್ರು. ಇಲ್ಲಿ ಆಫೀಸ್ಗೆ ಬಂದು ಈಗ ವರ್ಕ್ ಆರ್ಡರ್ ಸಲುವಾಗಿ ನಾ ಬಂದೀನಿ ರೀ. ವರ್ಕ್ ಆರ್ಡರ್ ತೊಗೊಂಬಾರ ಅಂತ ಹೇಳಿ ಬಂದು ಫೈಲಿಗೆ ನಂದೊಂದು ಟಾಸ್ ಪಿನ್ ಹೊಡೆದಿದ್ದಿಲ್ಲ ರೀ. ಆ ಪಿನ್ ಹೊಡೆಯೋ ಸಲುವಾಗಿ ಸರ್ ಇದೊಂದು ಪಿನ್ ಮಾಡಿರಿ ಅಂತಂದ್ರೆ ಏನಪ್ಪ ಪಿನ್ ಮಾಡ್ಲಾಕ ನಾನು ಪಿನ್ ಕಾಣ್ಲತ್ತೀನಿ ನಿನಗೆ ಅಂದ್ರಿ. ಸರ್ ಪ್ಯೂನ್ ಏನಿಲ್ಲ ನನ್ಗೆ ಅದಕ್ಕೂ ಪೇಪರ್ ಯಾಕಂದ್ರೆ ಹೋಯ್ತು ಅಂತೇಳಿ ನಾ ಒಂದು ಪಿನ್ ಹೊಡಿ ಅಂತ ಹೇಳ್ತೀನಿ ಸರ್ ಅಂದ್ರು ನಾ ಏನೇನು ನೌಕರಿದ್ದೇನೆ ಪಿನ್ ಹೊಡಿ ಅಂತ ಹೇಳಕ್ಕೆ ಹೊಡ್ಕೊಂಬರ್ಬೇಕದಲ್ಲ ನನ್ನ ಕೆಲಸ ಇಲ್ಲ ಸರ್, ನಿಮ್ಮ ಕೆಲಸ ಇಲ್ಲ ಆದ್ರೂ ನಾ ಒಂದು ಪಿನ್ ಹೊಡ್ಲಿಕ್ಕೆ ಕೇಳ್ತೀನಿ ಸರ್. ಅದಕ್ಕೇನು ಮತ್ತೇನದ ಸರ್ ನಾ ಹೊಡ್ಕೊತೀನಿ ತಗೋರಿ ನಂಗೆ ಒಂದು ಪಿನ್ ನಂಗೆ ಸ್ಟೆಪ್ಲರ್ ಕೊಡ್ರಿ ಅಂದ. ಅದೆಲ್ಲ ಕೇಳಬಾರ್ದು ಬೋಸ್ಡಿ ಮಗನೇ, ನಂಗೆ ಏನು ಕೇಳ್ತೀನಿ ಹೋಗಿ, ನಾನು ನಿನ್ನ ನೌಕರಿದ್ದ ನಿಮ್ಮ ಅಪ್ಪ ನೌಕರಿದ್ದ ಅಂತ ನಾನು ಸರ್. ಇದು ರೈತರ ಆಫೀಸ್ ಅದ ರೀ, ನಿಮ್ಮ ಆಫೀಸ್ ಬಂದು ನಾವು ಮನೆಗಾರ ಬಂದಿಲ್ಲಲ್ಲ ಸರ್, ರೈತರ ಸಂಪರ್ಕ ಕೇಂದ್ರಕ್ಕೆ ಬಂದು ನೀವು ಕೇಳ್ತಿದ್ದೆವು ಬೋಸ್ಡಿ ಮಗ ಹಂಗೆ ಮಾತಾಡೋದು ತಪ್ಪದಲ್ಲ ಸರ್ ಅಂದ. ಬೋಸ್ಡಿ ಮನೆ ನಿಂಗೆ ಬುದ್ಧಿ ಅದ ಇಲ್ಲ ಅಂಥೇಳಿ ಒಂದು ಕುರ್ಜಿಗೆ ಲತ್ತಿ ಹೊಡೆದು ಮತ್ತು ನನಗೇನೋ ಹೊಡ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ಲತ್ತಾರೆ ಅಂತ. ಈಗ ಈ ಟೈಪ್ ಯಾಕೆ ಮಾಡ್ಲತ್ತೀರಿ ಸರ್, ನಾ ಏನು ತಪ್ಪು ಮಾಡಿದೆ ಹೇಳ್ರಿ ಅಂತಂದ್ರೆ ಬೋಸ್ಡಿ ಮನೆ ನೀ ಕೇಳಬಾರ್ದು ನನಗೆ, ನೀ ಕೇಳೋ ಯಾರಿದ್ದೀನಿ, ನಿಮ್ಮ ಅಪ್ಪನ ಮಗನೇ ಪಗಾರ ಕೊಡ್ಲತ್ತಿದ್ದೀನ, ರೈತಿದ್ರು ನಿಮ್ಮ ಅಪ್ಪ ರೈತಿದ್ದಿರ್ಬೇಕು, ನೀ ಪಗಾರ ಕೊಡ್ಲತ್ತಿ ನಾನು ಸರ್ಕಾರ ಪಗಾರ ಕೊಡ್ಲತ್ತು, ನಾನು ಮತ್ತೆ ಕೇಳೋಕೆ ಜರುರತ್ತಿಲ್ಲ, ನೀ ಏನು ಮಾಡೋದ ಮಾಡ್ಕೋ, ನೀವು ನೋಡ್ಕೋತೀನಿ ಮಗನೇ ಅಂಥೇಳಿ ಆಫೀಸಿಂದ ಹೊರಗೆ ಬಂದು ಇಲ್ಲ ಅವ್ರದ್ದು ನೀರೇ ಇರಬೇಕು ನಾರೇ ಇರ್ಬೇಕು, ನಾನು ಲೋಕಲ್ ಅವ್ರದ್ದು ಇದ್ದೀನಿ, ನನಗೆ ಏನು ಮಾಡಬೇಕು ಅದು ಮಾಡ್ತದ ಅಂಥೇಳಿ ಆಫೀಸಿಂದ ಹೊರಗೆ ಹೋಗಿ ನೋಡ್ಕೋತ ಅಂಥೇಳಿ ನನಗೆ ಬಟ್ ಮಾಡಿ ಹೋಗ್ಯಾರಿ ಅವ್ರು. ಅವ್ರ ಹೆಸರೇನು? ಅವ್ರ ಹೆಸರು ಕೃಷ್ಣ ಅಂಥೇಳಿ. ಸರ್ ಇದ್ದಿಲ್ಲ ಅವ್ರಿಗೆ ಫೋನ್ನಾಗ ಮಾತಾಡೀನಿ ರೀ. ಅವ್ರು ನಾಳೆ ಬರ್ತೀನಿ, ನಿಮ್ದು ಏನು ಸಮಸ್ಯೆ ಅದ ನೋಡಿ ನಾ ಬಗೆಹರಿಸ್ಕೊಡ್ತೀನಿ ಸರ್ ಅಂತ ಅವ್ರು ಹೇಳ್ಯಾರ. ನಾ ಪೊಲೀಸ್ ಸ್ಟೇಷನ್ ಕೊಟ್ಟೀನಿ ರೀ ಅವರದು, ಮತ್ತು ಇಲ್ಲಿ ಎ ಡಿ ಆಫೀಸಾಗ ಕೊಟ್ಟೀನಿ ಸರ್. ನಂಗೆ ಏನೋ ಭೇಟಿ ಆಗಿಲ್ಲ ರೀ, ನಾ ಫೋನ್ನಾಗೆ ಮಾತಾಡೀನಿ ರೀ. ಅವ್ರು ನಿಮ್ಮ ನಾ ಏನು ಕೆಲಸ ಅದ ನಾ ಮಾಡ್ಕೊಡ್ತೀನಪ್ಪ, ಅದು ಏನು ಮಾಡಬೇಡ ಮುಂದೆಲ್ಲ ಅಂತ ಕೆಲಸ ಅವರು ಆಫೀಸಿಂದ ಟೈಪ್ ಮಾತಾಡೋದಿಲ್ಲ ಆಡ್ಯಾರಲ್ಲತ್ತೀರಿ, ಮತ್ತು ಅದಕ್ಕೆ ಏನದ ನಾ ಬಂದು ಬಗೆಹರಿಸ್ತೀನಿ ಅಂತ ಹೇಳಿ ಸರ್. ನಿಮ್ಮ ಹೆಸರೇನು? ಮಲ್ಲಿಕಾರ್ಜುನ್ ರೀ. ಸರ್ ಇದ್ದಿಲ್ಲ ಅವ್ರಿಗೆ ಫೋನ್ನಾಗ ಮಾತಾಡೀನಿ ರೀ. ಅವ್ರು ನಾಳೆ ಬರ್ತೀನಿ, ನಿಮ್ದು ಏನು ಸಮಸ್ಯೆ ಅದ ನೋಡಿ ನಾ ಬಗೆಹರಿಸ್ಕೊಡ್ತೀನಿ ಸರ್ ಅಂತ ಅವ್ರು ಹೇಳ್ಯಾರ. ಯಾರು ಹೇಳ್ಯಾರ? ಎಡೆ ಸಾವ್ರು. ಈಗ ನಾವು ಆ್ಯಕ್ಚುಲಿ ಕಂಪ್ಲೇಂಟ್ ಕೊಡ್ರಿ? ನಾ ಪೊಲೀಸ್ ಸ್ಟೇಷನ್ ಕೊಟ್ಟೀನಿ ರೀ ಅವರದು, ಮತ್ತು ಇಲ್ಲಿ ಎ ಡಿ ಆಫೀಸಾಗ ಕೊಟ್ಟೀನಿ ಸರ್. ಅವ್ರು ಏನಂದ್ರೆ ಮತ್ತೆ ಪೊಲೀಸ್ ಸ್ಟೇಷನ್ದಾಗ ಕರೆದ್ರಿ, ಅವ್ರಿಗೂ ಭೀ ನಮಗೆ ಕರ್ಸ್ಯಾರ. ಕರೆಸಿ ಈ ಥರ ಯಾಕೆ ಮಾಡ್ರಿ ಅಂತ ಅವ್ರಿಗೆ ಕೇಳಿದ್ರು. ಅವ್ರು ಅಂದರು ಈಗ ಏನು ಆಗ್ಯದ ಸರ್, ಅದು ನನಗೆ ತಪ್ಪಾಗ್ಯದ, ಮತ್ತು ಮುಂದೆ ಏನಾದ ಟೈಪ್ ಆಗೋಡಲ್ಲ ಅಂಥೇಳಿ ಅವ್ರಿಗೆ ಕೇಳ್ಕೊಂಡು ಒಂದು ಮುಚ್ಚಳಿಕೆ ಬರ್ಕೊಂಡು ಕಳ್ಸ್ಕೊಟ್ರು ಸರ್ ಅವ್ರು. ಸರ್ ಇಲ್ಲಿ ಸರ್ ಕೇಳಿದ್ರೆ ಎ ಡಿ ಸಾಬ್ರು ಅವ್ರು ನಂಗೆ ಏನೋ ಭೇಟಿ ಆಗಿಲ್ಲ ರೀ, ನಾ ಫೋನ್ನಾಗೆ ಮಾತಾಡೀನಿ ರೀ. ಅವ್ರು ನಿಮ್ಮ ನಾ ಏನು ಕೆಲಸ ಅದ ನಾ ಮಾಡ್ಕೊಡ್ತೀನಪ್ಪ, ಅದು ಏನು ಮಾಡಬೇಡ ಮುಂದೆಲ್ಲ ಅಂತ ಕೆಲಸ ಅವರು ಆಫೀಸಿಂದ ಟೈಪ್ ಮಾತಾಡೋದಿಲ್ಲ ಆಡ್ಯಾರಲ್ಲತ್ತೀರಿ, ಮತ್ತು ಅದಕ್ಕೆ ಏನದ ನಾ ಬಂದು ಬಗೆಹರಿಸ್ತೀನಿ ಅಂತ ಹೇಳಿ ಸರ್. ನಿಮ್ಮ ಹೆಸರೇನು? ಮಲ್ಲಿಕಾರ್ಜುನ್ ರೀ.